Hi everyone, welcome to Business Studies class by Don Bosco PU College ಚಿತ್ರದುರ್ಗ. ಈ ಸೆಷನ್ನಲ್ಲಿ ನಾವು ಇನ್ನೊಂದು ಪ್ರಾಕ್ಟಿಕಲ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಫೈನ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಒಂದು ಪ್ರಾಕ್ಟಿಕಲ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವುದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ರಿ ಅನ್ನೋ ಪ್ರಾಕ್ಟಿಕಲ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿರೋ ಪ್ರಕಾರ ನಿಮಗೆ ಪ್ರಾಕ್ಟಿಕಲ್ ಕ್ವಶನ್ಸು 3 ಇರುತ್ತೆ, ಅದರಲ್ಲಿ 2 ಬರೀಬೇಕಾಗುತ್ತೆ. ಒಂದು ಪ್ರಾಕ್ಟಿಕಲ್ ಕ್ವಶನ್ಗೆ 5 ಮಾರ್ಕ್ಸ್ ಅಂದರೆ 10 ಮಾರ್ಕ್ಸ್ ಇರುತ್ತೆ. ಓಕೆ ಫೈನ್. ಇದು ಇನ್ನೊಂದು ಪ್ರಾಕ್ಟಿಕಲ್ ಕ್ವಶನ್ ಇದು. ಓಕೆ ಫೈನ್. ಎರಡನೇ ಪ್ರಾಕ್ಟಿಕಲ್ ಕ್ವಶನ್ ಏನಿದು ಅಂದರೆ, ಆ್ಯಸ್ ಎ ಜನರಲ್ ಮ್ಯಾನೇಜರ್ ಲಿಸ್ಟ್ ಔಟ್ ಎನಿ 10 ಫಯೋಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿಚ್ ಯು ವುಡ್ ಲೈಕ್ ಟು ಅಡಾಪ್ಟ್ ಇನ್ ಯುವರ್ ಬಿಸ್ನೆಸ್ ಆರ್ಗನೈಸೇಷನ್. ಓಕೆನಾ? ಈ ಕ್ವಶನ್ನು ನಾವು ನಿಮ್ಮ 2ನೇ ಚಾಪ್ಟರ್ ಆದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾವುದು? ಹೆನ್ರಿ ಫಯೋಲ್. ಓಕೆನಾ? ಹೆನ್ರಿ ಫಯೋಲ್ ಈಸ್ ಎ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್. FW ಟೈಲರ್ ಈಸ್ ಎ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಇದು ನಿಮಗೆ ಗೊತ್ತಿರ್ಬೋದು. ಓಕೆ ಫೈನ್. ಹೆನ್ರಿ ಫಯೋಲ್ ಕೊಟ್ಟಿರೋ 14 ಪ್ರಿನ್ಸಿಪಲ್ಸ್ನ ನಾವು ಈ 2ನೇ ಚಾಪ್ಟ್ರು ಮೇಲೆ ಇರೋ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ. ಓಕೆ, ಎಕ್ಸ್ಪ್ಲೈನ್ ಮಾಡಿದ್ದೆ, ರೈಟ್? ಓಕೆ, ಎನಿವೇ ಪ್ರಾಕ್ಟಿಕಲ್ ಕ್ವಶನ್ನು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ನೀವು ಆ ವಿಡಿಯೋ ಬೇಕಾದ್ರೂ ನೋಡ್ಬೋದು, ಇಲ್ಲ ಇದು ಬ್ರೀಫ್ ಆಗಿರೋ ವಿಡಿಯೋ ನೋಡ್ಬೋದು. ಜಸ್ಟ್ 5 ಮಾರ್ಕ್ಸಿಗೆ ಬರೆಯೋಷ್ಟು ನೀವು ಬರೀಬೋದು. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಎಲ್ಲ 14 ಪ್ರಿನ್ಸಿಪಲ್ಸ್ ಬರೆದ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾತ್ರ ಒಂದು 5 ಮೇಲೆ ಕೊಟ್ಟರೆ ಸಾಕು. ಓಕೆ, ಸೊ ಈ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ನಾವು ಡಿಸ್ಕಸ್ ಮಾಡೋಣ. ಯಾವ ಕ್ವಶನ್ನು? ಹೆನ್ರಿ ಫಯೋಲ್ ಕೊಟ್ಟಿರೋ 14 ಪ್ರಿನ್ಸಿಪಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ಫೈನ್. ಫಸ್ಟ್ ಪ್ರಿನ್ಸಿಪಲ್, ಹೆನ್ರಿ ಫಯೋಲ್ ಕೊಟ್ಟಿರೋ ಫಸ್ಟ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ಡಿವಿಷನ್ ಆಫ್ ವರ್ಕ್. ಓಕೆನಾ? ಏನಿದು ಡಿವಿಷನ್ ಆಫ್ ವರ್ಕ್ ಅಂದರೆ, ನಾನು ತುಂಬ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಏನಿದು ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ದ ಹೋಲ್ ವರ್ಕ್ ಅಂದರೆ ಫುಲ್ ವರ್ಕ್ ಇದ್ದರೆ ಅದನ್ನು ಸಣ್ಣ ಪಾರ್ಟ್ಗಳಾಗಿ ಡಿವೈಡ್ ಮಾಡಿ ತುಂಬ ಜನಕ್ಕೆ ಹಂಚಿದರೆ ಆ ಕೆಲಸ ಚೆನ್ನಾಗಾಗುತ್ತೆ, ಪ್ಲಸ್ ಆನ್ ಟೈಮಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳುತ್ತೆ ಈ ಪ್ರಿನ್ಸಿಪಲ್. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಫಾರ್ ಎಕ್ಸಾಂಪಲ್, ಫುಲ್ ವರ್ಕ್ ಏನಿದೆ, ಪ್ರೊಡಕ್ಷನ್ ಮಾಡಿ ಅದನ್ನ ಮಾರಬೇಕು ಪ್ರಾಡಕ್ಟ್ನ. ಓಕೆ, ಸೊ ಇದು ಫುಲ್ ವರ್ಕ್, ಇದು 100% ವರ್ಕ್ ಅಂತ ತಿಳ್ಕೊಳ್ಳಿ. ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡಿ ಅದನ್ನ ಮಾರಬೇಕು, ಇದು ಒಂದು ಫುಲ್ ವರ್ಕ್. ಆರ್ಗನೈಸೇಷನಲ್ಲಿ ಫುಲ್ ವರ್ಕ್. ಈ ಫುಲ್ ವರ್ಕ್ನ ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ಡಿವೈಡ್ ಮಾಡಿಬಿಡ್ರಿ, ಸಣ್ಣದಾಗಿ ಡಿವೈಡ್ ಮಾಡಿ ಡಿಫ್ರೆಂಟ್ ಪೀಪಲ್ಗೆ ಹಂಚ್ಬಿಡ್ರಿ. ಅವ್ರ ಎಕ್ಸ್ಪರ್ಟ್ ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಆ ಕೆಲಸ ಕೊಡ್ರಿ ಅವ್ರಿಗೆ. ಓಕೆನಾ? ಕೊಟ್ಟರೆ ಅವ್ರು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ, ಎಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ ಆನ್ ಟೈಮಲ್ಲಿ ಅಂತ ಹೇಳುತ್ತೆ. ಓಕೆ, ಹೇಳಿದ್ನಲ್ಲಿ ಈ ಫುಲ್ ವರ್ಕ್ ಏನಿದು, ಪ್ರೊಡಕ್ಷನ್ ಮಾಡಿ ಮಾರೋದು. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಈಗ ಏನು ಮಾಡ್ತಾರೆ, ಈ MBA ಇನ್ HR ಮಾಡಿರ್ತಾರೆ. ಅವರು ಯಾವ್ದು ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಎಂಪ್ಲಾಯೀಸ್ ಜೊತೆ ಡೀಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಸೊ ಅವ್ರಿಗೆ ಎಂಪ್ಲಾಯೀಸ್ನ ನೋಡ್ಕೊಳ್ಳೋದು ಕೆಲಸ ಕೊಡ್ತಾರೆ. ಅವ್ರಿಗೆ ಮೋಟಿವೇಟ್ ಮಾಡೋದಾಗಿರ್ಬೋದು, ಅವ್ರಿಗೇನಾದರೂ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡೋದಾಗಿರ್ಬೋದು. ಓಕೆನಾ? ಅವ್ರದ್ದು ಕ್ವೇರೀಸ್ ಇದ್ದರೆ ಸಾಲ್ವ್ ಮಾಡೋದಾಗಿರ್ಬೋದು. ಈ ಥರ ಕೆಲಸ ಕೊಡ್ತಾರೆ. ಈಗ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಏನು ಕೆಲವೊಂದು ಪರ್ಸನ್ಸ್ಗೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋಕ್ಕೆ ಕೊಡ್ತಾರೆ. ಪ್ಲಸ್ ಕೆಲವೊಂದು MBA ಇನ್ ಅಡ್ವರ್ಟೈಸಿಂಗ್, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪರ್ಟ್ ಆದವರು ಅಂದರೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ ಏನು ಮಾಡ್ತಾರೆ, ಅವರು ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅವರಿಗೆ ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಕೊಡ್ತಾರೆ. ಓಕೆನಾ? ಪ್ರಾಡಕ್ಟ್ನ ಸೇಲ್ ಮಾಡೋಕ್ಕೆ ಹೇಳ್ತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಸೊ ಯಾರ್ಯಾರು ಯಾವ್ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೋ ಅವರಿಗೆ ಆ ಫೀಲ್ಡ್ಗೆ ತಕ್ಕಂತೆ ಕೆಲಸ ಕೊಡ್ತಾರೆ. ಈಗ MBA ಇನ್ HR ಮಾಡಿದವ್ರಿಗೆ ಸಾಫ್ಟ್ವೇರ್ ಹ್ಯಾಂಡಲ್ ಮಾಡೋಕ್ಕೆ ಕೆಲಸ ಕೊಡೋಕ್ಕಾಗೋದಿಲ್ಲ. ಕರೆಕ್ಟಾ ಇಲ್ವಾ? ಈಗ MBA ಇನ್ HR ಮಾಡಿರ್ತಾರೆ, ಅವರಿಗೆ ಯಾವುದೋ ಒಂದು ಮಷಿನರಿ ರಿಪೇರ್ ಮಾಡೋಕ್ಕೆ ಕೊಟ್ಟರೆ ಆಗುತ್ತಾ? ಯು ಗಾಟ್ ದ ಪಾಯಿಂಟ್, ರೈಟ್? ಈಗ BE ಮಾಡಿರ್ತಾರೆ, ಅವ್ರಿಗೆ ಕರೆದ್ಬಿಟ್ಟು ಅಕೌಂಟ್ಸ್ ಮೇಂಟೈನ್ ಮಾಡೋಕ್ಕೆ ಕೊಟ್ಟರೆ ಆಗುತ್ತಾ? ಓಕೆ, ಇಟ್ಸ್ ಆಲ್
ಆಲ್ಮೋಸ್ಟ್ ಇಂಪಾಸಿಬಲ್, ರೈಟ್? ಅಂದರೆ ಆದರೂ ಕೆಲಸ ಪರ್ಫೆಕ್ಟ್ ಆಗೋದಿಲ್ಲ, ಆನ್ ಟೈಮಲ್ಲಿ ಕಂಪ್ಲೀಟ್ ಆಗೋದಿಲ್ಲ, ಪರ್ಫೆಕ್ಟ್ ಆಗೋದಿಲ್ಲ. ಸೊ ಯಾರ್ಯಾರು ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೋ ಅವ್ರವ್ರದ್ದು ಕ್ವಾಲಿಫಿಕೇಷನ್ ತಕ್ಕಂತೆ, ಅವ್ರವ್ರ ಎಕ್ಸ್ಪೀರಿಯನ್ಸ್ ತಕ್ಕಂತೆ, ಓಕೆನಾ, ಅವರವರ ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಅದನ್ನು ನೋಡಿ ಕೆಲಸನ ಅಸೈನ್ ಮಾಡಬೇಕು. ಅದನ್ನು ಡಿವಿಷನ್ ಆಫ್ ವರ್ಕ್ ಅಂತಾರೆ. ಓಕೆನಾ, ಯು ಗಾಟ್ ದ ಪಾಯಿಂಟ್, ರೈಟ್? ಒಂದು ಕೆಲಸ ಫುಲ್ ಕೆಲಸ ಇದ್ದರೆ ಅದನ್ನ ಡಿವೈಡ್ ಮಾಡಿ ಯಾರ್ಯಾರು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರ ನೋಡಿ ಅವರಿಗೆ ಆ ಕೆಲಸ ಅಸೈನ್ ಮಾಡಿಬಿಡ್ಬೇಕಷ್ಟೆ. ಸಿಂಪಲ್ ಅದು. ಈ ಪ್ರಿನ್ಸಿಪಲ್ ಅದನ್ನ ಹೇಳುತ್ತೆ. ಇನ್ನೊಂದು ಎರಡನೇ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇದು ಎರಡು ಇದೆಯಲ್ಲ, ಇದೆರಡರ ನಡುವೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಂತೆ. ಏನಿದು ಅಥಾರಿಟಿ ಅಂದರೆ ರೈಟ್ ಟು ಗಿವ್ ಕಮ್ಯಾಂಡ್, ರೈಟ್ ಟು ಆರ್ಡರ್ ಸಮಥಿಂಗ್. ಓಕೆನಾ, ಸಮಥಿಂಗ್ ಅಲ್ಲ, ಆರ್ಡರ್ ಮಾಡಿದ್ರೆ ಹೋಟ್ಲಾಗ ಆರ್ಡರ್ ಮಾಡೋದಲ್ಲ, ಯಾರೋ ಒಬ್ಬರಿಗೆ ಆರ್ಡರ್ ಮಾಡೋದು, ನೀವು ಆ ಕೆಲಸ ಹೋಗಿ ಮುಗಿಸ್ಬೇಕು, ಆ ಕೆಲಸ ಮಾಡಿರಿ, ಆ ಥರ ಆರ್ಡರ್ ಮಾಡೋದು. ಓಕೆ, ಕಮ್ಯಾಂಡ್ ಮಾಡೋದು. ಸೊ ಅದನ್ನು ಕಮ್ಯಾಂಡ್ ಮಾಡೋಕ್ಕೆ, ಆರ್ಡರ್ ಮಾಡೋಕ್ಕೆ ಹಕ್ಕಿರುತ್ತಲ್ಲ, ಅದನ್ನ ಹಕ್ಕನ್ನ ಅಥಾರಿಟಿ ಅಂತ ಕರೀತಾರೆ. ರೆಸ್ಪಾನ್ಸಿಬಿಲಿಟಿ ಅಂದರೆ ಅಕೌಂಟಬಲ್ ಟು ಸಮಥಿಂಗ್. ಅಂದರೆ ನನ್ನ ಕೆಲಸ ಕೊಟ್ಟಿದ್ದಾರೆ, ನಾನು ಅದನ್ನು ಕಂಪ್ಲೀಟ್ ಮಾಡಿ ರಿಪೋರ್ಟ್ ಮಾಡಬೇಕು, ಅದನ್ನು ರೆಸ್ಪಾನ್ಸಿಬಿಲಿಟಿ ಅಂತಾರೆ. ಇದು ಎರಡರ ನಡುವೆ ಬ್ಯಾಲೆನ್ಸ್ ಇರಬೇಕು. ಅವನಿಗೆ ಅಥಾರಿಟಿ ಕೊಟ್ಟರೆ ರೆಸ್ಪಾನ್ಸಿಬಿಲಿಟಿ ಕೊಡಲೇಬೇಕು, ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಅಥಾರಿಟಿ ಕೊಡಲೇಬೇಕು. ಯಾವುದನ್ನಾದರೂ ಒಂದು ಕೊಟ್ಟು ಕೈ ಬಿಟ್ಟರೆ ಅದು ಮಿಸ್ಯೂಸ್ ಆಗುತ್ತೆ. ಅಥಾರಿಟಿ ಕೊಟ್ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿಲ್ಲ, ಆ ಪೊಸಿಷನ್ ಮಿಸ್ಯೂಸ್ ಆಗುತ್ತೆ. ಒಬ್ಬನ್ನ ಜನರಲ್ ಮ್ಯಾನೇಜರ್ ಮಾಡಿಬಿಡ್ತಾರೆ, ಅವನಿಗೆ ಏನು ಕೆಲಸನೇ ಕೊಡಲ್ಲ, ಆ ಪೊಸಿಷನ್ಗಿರೋ ಪವರ್ ಮಿಸ್ಯೂಸ್ ಆಗುತ್ತೆ. ಕರೆಕ್ಟೇ ಅಲ್ವಾ? ಓಕೆ, ಅದೆರಡರ ನಡುವೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಿರಿ ಅಂತ ಹೇಳುತ್ತೆ ಈ ಪ್ರಿನ್ಸಿಪಲ್. ಮೂರನೇ ಪ್ರಿನ್ಸಿಪಲ್ ಏನು ಹೇಳುತ್ತೆ? ಡಿಸಿಪ್ಲಿನ್. ಅಂದರೆ ಆರ್ಗನೈಸೇಷನಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಅಂದರೆ ಕೊಟ್ಟಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಆರ್ಗನೈಸೇಷನಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಎಂಪ್ಲಾಯೀಸು ಫಾಲೋ ಮಾಡಬೇಕು. ಅದಕ್ಕೇನು ಮೆಷರ್ಸ್ ತಗೋಬೇಕು. ಓಕೆ, ನೆಕ್ಸ್ಟ್ ಯೂನಿಟಿ ಆಫ್ ಕಮ್ಯಾಂಡ್. ಓಕೆ, ಡಿಸಿಪ್ಲಿನ್ ಅಂದರೆ ಏನು? ಆರ್ಗನೈಸೇಷನಲ್ಲಿ ಇರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋದ್ರೆ ಡಿಸಿಪ್ಲಿನ್. ಓಕೆ, ಯೂನಿಟಿ ಆಫ್ ಕಮ್ಯಾಂಡ್. ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ಒಂದು ಟೀಮ್ ಅಂತ ಇದ್ದರೆ ಆ ಟೀಮಿಗೆ ಒಬ್ಬರೇ ಲೀಡರ್ ಇರಬೇಕು. ಕಮ್ಯಾಂಡ್ ಮಾಡೋಕ್ಕೆ, ಕೆಲಸ ಕೊಡೋದಕ್ಕೆ ಒಬ್ಬರೇ ಇರಬೇಕು. ಇಬ್ಬರು ಟೀಮ್ ಲೀಡರ್ ಇದ್ದರು ಅಂತ ತಿಳ್ಕೊಳ್ಳಿ. ಒಂದು ಟೀಮಿಗೆ ಆ ಟೀಮ್ ಒಡೆದೋಗಿ ಎರಡು ಗುಂಪಾಗಿ, ಒಂದು ಟೀಮು ಒಂದು ಲೀಡರ್ ಜೊತೆ ಇರುತ್ತೆ, ಒಂದು ಗುಂಪು, ಇನ್ನೊಂದು ಗುಂಪು ಇನ್ನೊಂದು ಲೀಡರ್ ಜೊತೆ ಇರುತ್ತೆ. ಒಂದು ಗುಂಪನ್ನ ಕಂಡ್ರೆ ಇನ್ನೊಂದು ಗುಂಪಿಗೆ ಆಗಲ್ಲ, ಇನ್ನೊಂದು ಗುಂಪನ್ನ ಕಂಡ್ರೆ ಇನ್ನೊಂದು ಗುಂಪಿಗೆ ಆಗಲ್ಲ. ಆ ಎರಡು ಟೀಮ್ ಲೀಡರ್ಸ್ ಇರ್ತಾರಲ್ಲ, ಅವ್ರ ನಡುವೆ ಕ್ಲಾಶಸ್ ಆಗುತ್ತೆ. ಕೊನೆಗೆ ಆ ಟೀಮ್ ಪೂರ್ತಿ ಹಾಳಾಗುತ್ತೆ. ಓಕೆ, ಆ ಟೀಮ್ ಪೂರ್ತಿ ಕೆಲಸ ಮಾಡೋದಿಲ್ಲ. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಕ್ಲಾಶಸ್ ಆಗುತ್ತೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಒಂದು ಟೀಮಿಗೆ ಒಬ್ಬರೇ ಲೀಡರ್ ಇದ್ದರೆ ಆ ಒಬ್ಬ ಲೀಡರ್ ಗೊತ್ತಿರುತ್ತೆ, ಫುಲ್ಲು ಟೀಮ್ ಬಂದುಬಿಟ್ಟು ಒಬ್ಬರು ಇರ್ತಾರೆ ಲೀಡರ್ ಎ ಅನ್ನೋನು, ಅವನ ಮಾತ್ರ ಕೇಳ್ತಿರುತ್ತೆ. ಆ ಟೀಮಿಂದ ಯಾವುದಾದ್ರೂ ಕೆಲಸ ಆಗಿಲ್ಲ ಅಂದರೆ, ಇನ್ಕಂಪ್ಲೀಟ್ ಇದ್ದರೆ ಕರೆಕ್ಟಾಗಿ ಹೋಗಿ ನಾವು ಪಾಯಿಂಟ್ ಮಾಡಿ ಆ ಎ ಅನ್ನೋ ಪರ್ಸನ್ನ ಕೇಳ್ಬೋದು, ಈ ಟೀಮ್ ನೀವು ತಾನು ಲೀಡರ್, ನೀವು ಈ ಕೆಲಸ ಯಾಕೆ ಮುಗಿಸ್ರಿ ಅಂತ ನಾವು ಕೇಳ್ಬೋದು. ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕೇಳ್ಬೋದು. ಕರೆಕ್ಟೇ ಅಲ್ವಾ? ಅದೇ ಇಬ್ಬರು ಲೀಡರ್ ಇದ್ದರೆ ಯಾರನ್ನ ಕೇಳೋದು? ಒಂದು ಲೀಡರ್ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾರೆ, ಇನ್ನೊಂದು ಲೀಡರ್ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾರೆ. ಸೊ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ? ಯೂನಿಟಿ ಆಫ್ ಕಮ್ಯಾಂಡ್. ಅಂದರೆ ಒಂದು ಟೀಮ್ ಅಂತ ಇದ್ದರೆ ಅದಕ್ಕೆ ಒಬ್ಬರೇ ಇರಬೇಕು, ಕಮ್ಯಾಂಡ್ ಮಾಡೋರು, ಆರ್ಡರ್ ಮಾಡೋರು ಅಂತ ಹೇಳ್ತಾರೆ. ಓಕೆನಾ? ನೆಕ್ಸ್ಟ್ ಪ್ರಿನ್ಸಿಪಲ್ ಏನು? ಯೂನಿಟಿ ಆಫ್ ಡೈರೆಕ್ಷನ್. ಓಕೆ, ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ಒಂದು ಟೀಮಿಗೆ ಡೈರೆಕ್ಷನ್ ಕೊಡೋರು, ಅಂದರೆ ಟ್ರೈನಿಂಗ್ ಕೊಡೋರು, ಕರೆಕ್ಷನ್ ಕೊಡೋರು, ಫೀಡ್ಬ್ಯಾಕ್ ಕೊಡೋರು, ಅದನ್ನ ನಡೆಸೋರು ಒಬ್ಬರೇ ಇರಬೇಕು. ಸೇಮ್ ಲೈಕ್ ಯೂನಿಟಿ ಆಫ್ ಕಮ್ಯಾಂಡ್ ಅಂತ ತಿಳ್ಕೊಬೋದು ನೀವು. ಓಕೆನಾ? ಇಬ್ಬರಿದ್ರೆ ಏನಾಗುತ್ತೆ? ಸೇಮ್ ಕನ್ಫ್ಯೂಷನ್ ಆಗುತ್ತೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ. ಆ ಟೀಮ್ ಅನ್ನೋದು ಎರಡು ಗುಂಪಾಗಿ ಹೊಡೆದ್ಬಿಟ್ಟು, ಒಂದು ಗುಂಪು ಒಂದು ಟೀಮ್ ಲೀಡರ್ ಜೊತೆ ಇರುತ್ತೆ, ಇನ್ನೊಂದು ಗುಂಪು ಇನ್ನೊಂದು ಟೀಮ್ ಲೀಡರ್ ಜೊತೆ ಇರುತ್ತೆ. ಒಂದು ಗುಂಪನ್ನ ಕಂಡ್ರೆ ಇನ್ನೊಂದು ಗುಂಪಿಗೆ ಆಗೋದಿಲ್ಲ, ಇನ್ನೊಂದು ಗುಂಪನ್ನ ಕಂಡ್ರೆ ಇನ್ನೊಂದು ಗುಂಪಿಗೆ ಆಗಲ್ಲ. ಒಂದು ಟೀಮ್ ಲೀಡರ್ನ ಕಂಡ್ರೆ ಇನ್ನೊಂದು ಟೀಮ್ ಲೀಡರ್ಗೆ ಆಗಲ್ಲ, ಇನ್ನೊಂದು ಟೀಮ್ ಲೀಡರ್ನ ಕಂಡ್ರೆ ಇನ್ನೊಂದು ಟೀಮ್ ಲೀಡರ್ಗೆ ಆಗೋದಿಲ್ಲ. ಸೊ ಕ್ಲಾಶಸ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆ, ಅಟ್ ದ ಎಂಡ್ ಆಫ್ ದ ಡೇ ಆ ಟೀಮ್ಗೆ ಕೊಟ್ಟಿರೋ ಅಸೈನ್ಮೆಂಟ್, ಅವರು ಟೀಮ್ ಕೊಟ್ಟಿರೋ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗೋದಿಲ್ಲ. ಓಕೆನಾ? ಆ ಟೀಮು ಬೆಳೆಯೋದಿಲ್ಲ. ಸೊ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಪ್ರಿನ್ಸಿಪಲ್ ತಂದಿದ್ದಾರೆ. ಯಾವುದು? ಯೂನಿಟಿ ಆಫ್ ಡೈರೆಕ್ಷನ್. ಅಂದರೆ ಒಂದು ಗುಂಪನ್ನ ನಡೆಸೋರು ಒಬ್ಬರೇ ಆಗಿರಬೇಕು. ಇಬ್ಬರಾದರೆ ಕನ್ಫ್ಯೂಷನ್,
ಓವರ್ಲ್ಯಾಪಿಂಗ್ ಆಫ್ ಆ್ಯಕ್ಟಿವಿಟಿ, ಡೂಪ್ಲಿಕೇಶನ್ ಆಫ್ ಆ್ಯಕ್ಟಿವಿಟಿ, ಆರ್ಗ್ಯುಮೆಂಟ್ಸ್, ಕಮೋಷನ್, ಕಾನ್ಫ್ಲಿಕ್ಟ್ ಎಲ್ಲ ಆಗುತ್ತೆ. ಓಕೆ, ಪ್ಲಸ್ ನಾವು ಯಾರನ್ನೂ ರೆಸ್ಪಾನ್ಸಿಬಲ್ ಆಗಿ ಹಿಡಿಯೋಕ್ಕಾಗೋದಿಲ್ಲ. ನೋ ಒನ್ ಕ್ಯಾನ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ನಾಟ್ ಕಂಪ್ಲೀಷನ್ ಆಫ್ ದ ವರ್ಕ್. ಅದೇ ಒಬ್ಬರಿದ್ರೆ ಕರೆಕ್ಟಾಗಿ ಕೇಳ್ಬೋದು, ನೋ ಈ ಟೀಮ್ ಲೀಡರ್ನ ಈ ಟೀಮ್ನ ಬೆಳೆಸಿಲ್ಲ, ನೀವೇ ಕಾರಣ, ಯಾಕೆ ಬೆಳೆಸಿಲ್ಲ, ಈ ಟೀಮ್ ಲೀಡರ್ ಈ ಟೀಮ್ನಲ್ಲಿ ಇರೋರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಬೋದು. ಅದೇ ಇಬ್ಬರಿದ್ರೆ, ಇನ್ ಕೇಸ್ ಇಬ್ಬರಿದ್ರೆ ಒಬ್ಬರು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾರೆ, ಒಬ್ಬರು ಇದ್ದಾರಲ್ಲ ಅವ್ರನ್ನ ಬ್ಲೇಮ್ ಮಾಡ್ತಾರೆ. ಅಂದರೆ ಎ ಬಿ ಇದ್ದರೆ ಎ ಬಿನ ಬ್ಲೇಮ್ ಮಾಡ್ತಾನೆ, ಬಿ ಎನ ಬ್ಲೇಮ್ ಮಾಡ್ತಾನೆ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು ಯಾರನ್ನೂ ಕೇಳೋಕ್ಕಾಗೋದಿಲ್ಲ, ಈಸಿಯಾಗಿ ಎಸ್ಕೇಪ್ ಆಗ್ತಾರೆ ಬ್ಲೇಮ್ ಮಾಡಿಕೊಂಡು. ಅದೇ ಒಬ್ಬರಿದ್ದರೆ ಕರೆಕ್ಟಾಗಿ ಅವ್ರನ್ನ ಕೇಳ್ಬೋದು, ನೀವು ಒಬ್ಬರೇ ತಾನೇ ಇರೋದು ಈ ಟೀಮ್ ನೋಡ್ಕೊಳ್ಳೋದಕ್ಕೆ, ಯಾಕೆ ಈ ಟೀಮ್ ಬೆಳೆದಿಲ್ಲ, ಯಾಕೆ ಈ ಟೀಮಲ್ಲಿರೋ ಮೆಂಬರ್ಸ್ಗೆ ಟ್ರೈನಿಂಗ್ ಕೊಟ್ಟಿಲ್ಲ, ಯಾಕೆ ಈ ಟೀಮ್ ಕೆಲಸ ಮಾಡಿಲ್ಲ ಅಂತ ಕರೆಕ್ಟಾಗಿ ಕೇಳ್ಬೋದು. ಸೊ ಹಾಗಾಗಿ ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಒಂದು ಟೀಮ್ ಅಂತ ಇದ್ದರೆ ಆ ಟೀಮ್ಗೆ ಒಬ್ಬರೇ ಕಮ್ಯಾಂಡ್ ಮಾಡೋರು ಇರಬೇಕು, ಒಬ್ಬರೇ ನಡೆಸೋರು ಇರಬೇಕು, ಒಬ್ಬರೇ ಡೈರೆಕ್ಟ್ ಮಾಡೋರು ಇರಬೇಕು ಅಂತ ಹೇಳುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಜನರಲ್ ಇಂಟ್ರೆಸ್ಟ್. ಓಕೆ, ಈ ಪ್ರಿನ್ಸಿಪಲ್ ಯಾರು ಕೊಟ್ಟಿರೋದು? ಹೆನ್ರಿ ಫಯಲ್ ಕೊಟ್ಟಿರೋದು. ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ಈಗ ಎಂಪ್ಲಾಯೀಸ್ ಇರ್ತಾರೆ ಆರ್ಗನೈಸೇಷನಲ್ಲಿ, ಎಲ್ಲ ಎಂಪ್ಲಾಯೀಸ್ಗೂ ಅವ್ರದ್ದೇ ಆದಂಥ ಪರ್ಸ್ನಲ್ ಇಂಟ್ರೆಸ್ಟ್ ಇರುತ್ತೆ, ಪರ್ಸ್ನಲ್ ಗೋಲ್ಸ್ ಇರುತ್ತೆ. ನನಗೆ ಜಾಸ್ತಿ ಸ್ಯಾಲ್ರಿ ಸಿಗಬೇಕು, ನನಗೆ ಮನೆ ಕಟ್ಟಬೇಕು, ನನಗೆ ಕಾರ್ ತಗೋಬೇಕು, ನನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ನನ್ನ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ದುಡ್ಡು ದುಡಿಬೇಕು, ನನಗೆ ಆಫೀಸಲ್ಲಿ ಒಳ್ಳೆ ಹೆಸರು ಇರಬೇಕು, ಆ ಥರ ಪರ್ಸ್ನಲ್ ಗೋಲ್ಸ್ ಎಲ್ಲ ಇರುತ್ತೆ. ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ, ನಿಮ್ಮ ಪರ್ಸ್ನಲ್ ಗೋಲ್ಸ್ಗೆಲ್ಲ ಇಂಪಾರ್ಟೆನ್ಸ್ ಕೊಡ್ರಿ, ಬೇಡ ಅನ್ನಲ್ಲ, ಬಟ್ ಆರ್ಗನೈಸೇಷನ್ ಗೋಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಅಂದರೆ ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡಬೇಕು? ಆರ್ಗನೈಸೇಷನ್ ಗೋಲ್ ಕೊಡಬೇಕು. ನೆಕ್ಸ್ಟ್ ಪ್ರಿಫರೆನ್ಸ್ ನಿಮ್ಮ ಪರ್ಸ್ನಲ್ ಗೋಲ್ಸ್ಗೆ ಕೊಡ್ರಿ ಅಂತ ಹೇಳುತ್ತೆ. ಯಾಕಂದರೆ ಈಗ ನಮ್ಮ ಪರ್ಸ್ನಲ್ ಗೋಲ್ಸ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಹೋದಾಗ ಆರ್ಗನೈಸೇಷನ್ ಗೋಲ್ ರೀಚ್ ಆಗೋದಕ್ಕಾಗೋದಿಲ್ಲ. ಒಂದು ತಿಳ್ಕೊಳ್ಳಿ, ಆರ್ಗನೈಸೇಷನ್ ಗೋಲ್ ರೀಚ್ ಆಗದೆ ನಮ್ಮ ಪರ್ಸ್ನಲ್ ಗೋಲ್ಸ್ ರೀಚ್ ಆಗೋದಕ್ಕಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ಗೋಲು ಒಳ್ಳೆ ಸ್ಯಾಲ್ರಿ ತೊಗೋಬೇಕು ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ, ಇಲ್ಲ ಪ್ರಮೋಷನ್ ತೊಗೋಬೇಕು ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ, ಇಲ್ಲ ನನ್ನ ಸ್ಯಾಲ್ರಿ ತುಂಬ ಜಾಸ್ತಿ ಆಗಬೇಕು ಅಂತ ನನ್ನ ಗೋಲ್ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್. ಆರ್ಗನೈಸೇಷನ್ ಬೆಳಿಬೇಕು ಅಂದರೆ ಆರ್ಗನೈಸೇಷನ್ ಗೋಲ್ ಏನಿರುತ್ತೆ, ಒಳ್ಳೆ ಪ್ರಾಫಿಟ್ ಮಾಡಬೇಕು. ಕಂಪನಿಗೆ ಒಳ್ಳೆ ಪ್ರಾಫಿಟ್ ಆದರೆ ತಾನೇ ಅಲ್ಲಿರೋ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಆರ್ಗನೈಸೇಷನ್ ಗೋಲ್ ರೀಚ್ ಆದರೆ ಪರ್ಸ್ನಲ್ ಗೋಲ್ಸ್ ಆಟೋಮೆಟಿಕ್ಕಾಗಿ ರೀಚ್ ಆಗುತ್ತೆ. ಓಕೆನಾ. ಎಲ್ಲರ ಗೋಲ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅವಾಗ ಕ್ಲಾಶಸ್ ಶುರು ಆಗುತ್ತೆ. ಎಲ್ಲ ಎಂಪ್ಲಾಯೀಸ್ ಅವ್ರವ್ರ ಗೋಲ್ಸಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದಾಗ ಕ್ಲಾಶಸ್ ಶುರು ಆಗುತ್ತೆ, ಕೊನೆಗೆ ಆರ್ಗನೈಸೇಷನ್ ಗೋಲ್ ರೀಚ್ ಆಗೋದಿಲ್ಲ. ಅದೇ ಎಲ್ಲರೂ ಆರ್ಗನೈಸೇಷನ್ ಗೋಲ್ ಕಡೆ ಕೆಲಸ ಮಾಡಿದರೆ ಆರ್ಗನೈಸೇಷನ್ ಗೋಲ್ ರೀಚ್ ಆಗುತ್ತೆ, ಆವಾಗ ಆಟೋಮೆಟಿಕ್ ಆಗಿ ಅವ್ರವ್ರ ಪರ್ಸ್ನಲ್ ಗೋಲ್ಸು ರೀಚ್ ಆಗುತ್ತೆ. ಎಕ್ಸಾಂಪಲ್, ನನ್ನ ಗೋಲ್ ಬಂದ್ಬಿಟ್ಟು ಪ್ರಮೋಷನ್ ತೊಗೋಬೇಕು, ಒಳ್ಳೆ ಸ್ಯಾಲ್ರಿ ತೊಗೋಬೇಕು. ಕಂಪನಿ ಗೋಲ್ ಏನಿರುತ್ತೆ, ಪ್ರಾಫಿಟ್ ಮಾಡಬೇಕು. ಆ ಗೋಲ್ ರೀಚ್ ಆದರೆ ಕಂಪನಿಗೆ ಒಳ್ಳೆ ಪ್ರಾಫಿಟ್ ಬಂದರೆ ಅಲ್ಲಿರೋ ಎಂಪ್ಲಾಯೀಸಿಗೆ ಪ್ರಮೋಷನ್ ಸಿಗುತ್ತೆ, ಅಲ್ಲಿರೋ ಎಂಪ್ಲಾಯೀಸಿಗೆ ಸ್ಯಾಲರಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಏನಂದರೆ ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್. ಅಂದರೆ ಸ್ಯಾಲರಿ, ಎಂಪ್ಲಾಯೀಸಿಗೆ ಸ್ಯಾಲರಿ ಬಂದ್ಬಿಟ್ಟು ಈಕ್ವಲ್ ಆಗಿರ್ಬೇಕಂತೆ. ಈಕ್ವಲ್ ಅಂದರೆ ಮ್ಯಾನೇಜರಿಗೆ ಅವನಿಗೂ 10,000, ನಾರ್ಮಲ್ ವರ್ಕರ್ಗೂ 10,000, ಆ ಥರ ಈಕ್ವಲ್ ಅಲ್ಲ. ಸೇಮ್ ಲೆವೆಲ್ ಆಫ್ ಎಂಪ್ಲಾಯೀಸಿಗೆ ಸೇಮ್ ಸ್ಯಾಲರಿ ಇರಬೇಕಂತೆ. ಈಗ ಫಾರ್ ಎಕ್ಸಾಂಪಲ್ ಎ ಆ್ಯಂಡ್ ಬಿ ಇರ್ತಾರೆ, ಎಗೂ 10 ವರ್ಷ ಎಕ್ಸ್ಪೀರಿಯೆನ್ಸು, ಬಿಗೂ 10 ವರ್ಷ ಎಕ್ಸ್ಪೀರಿಯೆನ್ಸು. ಏನೂ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇದ್ದಾನೆ, ಬಿನೂ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇದ್ದಾನೆ. ಓಕೆನಾ. ಇವರಿಬ್ಬರಿಗೂ 20,000 ಸ್ಯಾಲರಿ. ಸೊ ಇದನ್ನು ರೆಮ್ಯುನರೇಷನ್ ಆಫ್ ಎಂಪ್ಲಾಯಿ ಅಂದರೆ ಈಕ್ವಲ್ ಇರಬೇಕು. ಎಗೂ 10 ವರ್ಷ ಎಕ್ಸ್ಪೀರಿಯೆನ್ಸು, ಬಿಗೂ 10 ವರ್ಷ ಎಕ್ಸ್ಪೀರಿಯೆನ್ಸು, ಇವನು ಅಷ್ಟೇ ಕೆಲಸ ಮಾಡೋದು, ಇವರಿಬ್ಬರು ಸೇಮ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇದ್ದಾರೆ, ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ. ಒಬ್ಬನಿಗೆ ಎಗೆ 15,000, ಬಿಗೆ 20,000. ಈ ಥರ ಡಿಸ್ಕ್ರಿಮಿನೇಷನ್ ಮಾಡಿದಾಗ, ಈ ಥರ ತಾರತಮ್ಯ ಮಾಡಿದಾಗ, ಈ ಥರ ಡಿಸ್ಕ್ರಿಮಿನೇಷನ್ ಮಾಡಿದಾಗ, ಪಾರ್ಶಿಯಾಲಿಟಿ ಮಾಡಿದಾಗ ಎಂಪ್ಲಾಯೀಸ್ ನಡುವೆ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ, ಗ್ರೂಪಿಸಮ್ ಶುರು ಆಗುತ್ತೆ. ಆವಾಗ ಆರ್ಗನೈಸೇಷನ್ಗೆ ಎಫೆಕ್ಟ್ ಆಗುತ್ತದು. ಯು ಗಾಟ್ ದ ಪಾಯಿಂಟ್, ರೈಟ್? ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಈಕ್ವಲ್ ಸ್ಯಾಲರಿ ಕೊಡ್ರಿ ಅಂತ ಹೇಳ್ತಾರೆ. ಯಾರಿಗೆ? ಸೇಮ್ ಲೆವೆಲಲ್ಲಿರೋರಿಗೆ, ಸೇಮ್ ಕ್ರೈಟೀರಿಯಾಸ್ ಹೊಂದಿರೋರಿಗೆ. ಓಕೆನಾ. ಸೇಮ್ ಕ್ವಾಲಿಫಿಕೇಷನ್ ಹೊಂದಿರೋರಿಗೆ.
ಇನ್ನೊಂದು ಪ್ರಿನ್ಸಿಪಲ್, ನೆಕ್ಸ್ಟ್ ಪ್ರಿನ್ಸಿಪಲ್ ಏನಂದರೆ ಸೆಂಟ್ರಲೈಸೇಷನ್, ಡಿಸೆಂಟ್ರಲೈಸೇಷನ್. ಏನಿದು ಸೆಂಟ್ರಲೈಸೇಷನ್ ಅಂದರೆ ನೀವು ಅಲ್ಲಿ ನೋಡ್ತಿರೋ ಪ್ರಕಾರ ಇಲ್ಲಿ ಪವರ್ಸ್, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಕೆಲವು ಎಂಪ್ಲಾಯೀಸ್ ಕೈಯಲ್ಲಿ ಮಾತ್ರ ಇರುತ್ತೆ, ಕೆಲವು ಪರ್ಸನ್ಸ್ ಕೈಯಲ್ಲಿ ಮಾತ್ರ ಇರುತ್ತೆ. ಓಕೆನಾ? ಮಿಕ್ಕಿದವರಲ್ಲಿ ಜಸ್ಟ್ ಡಮ್ಮಿ, ನಾವು ಹೇಳಿದಷ್ಟು ಮಾಡಬೇಕಷ್ಟೆ. ಅದೇ ಡಿಸೆಂಟ್ರಲೈಸೇಷನ್ ಅಂದರೆ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಜನರ ಕೈಯಲ್ಲಿ ಶೇರ್ ಆಗಿರುತ್ತೆ. ಸೊ ಅದನ್ನ ಸೆಂಟ್ರಲೈಸೇಷನ್, ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಓಕೆನಾ? ಈಗ ಈ ಸೆಂಟ್ರಲೈಸೇಷನ್ ಅನ್ನೋದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಅಪ್ಲೈ ಆಗುತ್ತೆ. ಡಿಸೆಂಟ್ರಲೈಸೇಷನ್ ಅನ್ನೋದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ಗೆ, ದೊಡ್ಡ ಕಂಪನಿಗಳಲ್ಲಿ ಈ ಡಿಸೆಂಟ್ರಲೈಸೇಷನ್ನ ಫಾಲೋ ಮಾಡಬೇಕಾಗುತ್ತೆ. ಈಗ ಏನು ಪವರ್ ಅಂದರೆ ಪ್ಲ್ಯಾನ್ ಮಾಡೋದಕ್ಕೆ ಪವರು, ಎಂಪ್ಲಾಯೀಸ್ ಕಮೆಂಡ್ ಮಾಡೋದಕ್ಕೆ ಪವರು, ಎಂಪ್ಲಾಯೀಸ್ನ ಸೆಲೆಕ್ಟ್ ಮಾಡೋದಕ್ಕೆ ಪವರು, ಎಂಪ್ಲಾಯೀಸ್ಗೆ ಸ್ಯಾಲರಿ ಡಿಸೈಡ್ ಮಾಡೋದಕ್ಕೆ ಪವರ್. ಸೊ ಈ ಪವರ್ಸ್ ಎಲ್ಲ ಕೆಲವು 100 ಜನ ಇದ್ದರೆ 100 ಜನದಲ್ಲಿ ಬರೀ ಇಬ್ಬರು ಕೈಯಲ್ಲಿ ಮಾತ್ರ ಇರುತ್ತೆ. ಈ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋದು, ಎಂಪ್ಲಾಯೀಸ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ಮ್ ಮಾಡೋದಾಗಿರ್ಬೋದು, ಗೋಲ್ ಸೆಟ್ ಮಾಡೋದಾಗಿರ್ಬೋದು, ಈ ಪವರ್ಸ್ ಎಲ್ಲ ಬೇರೆ ಇಬ್ಬರ ಕೈಯಲ್ಲಿ ಇರುತ್ತೆ 100 ಜನದಲ್ಲಿ. ಅದನ್ನ ಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಡಿಸೆಂಟ್ರಲೈಸೇಷನ್ ಅಂದರೆ 1,000 ಜನ ಎಂಪ್ಲಾಯೀಸ್ ಇರ್ತಾರೆ. ಆ 1,000 ಜನನ ಇಬ್ಬರು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಇಬ್ಬರು ಏನು ಮಾಡ್ತಾರೆ, ಒಂದು 50 ಜನಕ್ಕೆ ಪವರ್ಸ್ನ, ಅವರಲ್ಲಿ ಇರೋ ಕೆಲಸನ ಡಿವೈಡ್ ಮಾಡಿ ಪವರು ಕೊಟ್ಬಿಡ್ತಾರೆ. ಎಂಪ್ಲಾಯೀಸ್ನ ಸೆಲೆಕ್ಟ್ ಮಾಡೋಕ್ಕೆ ಒಬ್ರಿಗೆ ಕೊಡ್ತಾರೆ, ಗೋಲ್ ಸೆಟ್ ಮಾಡೋಕ್ಕೆ ಒಬ್ಬರು, ಪ್ಲ್ಯಾನ್ ಸೆಟ್ ಮಾಡೋಕ್ಕೆ ಒಂದು ಇಬ್ಬರಿಗೆ, ಓಕೆ, ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋಕ್ಕೆ ಒಂದು 10 ಜನಕ್ಕೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋಕ್ಕೆ ಒಂದು 5 ಜನಕ್ಕೆ. ಸೊ ಈ ಥರ ಕೆಲಸಗಳನ್ನ ಡಿವೈಡ್ ಮಾಡಿ, ರೆಸ್ಪಾನ್ಸಿಬಿಲಿಟೀಸ್ನ ಡಿವೈಡ್ ಮಾಡಿ ಪವರ್ಸ್ ಕೊಡ್ತಾರೆ ಆ ಇಬ್ಬರು. ಯಾಕಂದರೆ 1,000 ಜನ ಇದ್ದಾರೆ, ಎಷ್ಟು ಜನಕ್ಕೆ ಕೊಡ್ತಾರೆ? 50 ಜನಕ್ಕೆ ಅವರಲ್ಲಿರೋ ರೆಸ್ಪಾನ್ಸಿಬಿಲಿಟೀಸ್ನ, ಪವರ್ನ ಶೇರ್ ಮಾಡ್ತಾರೆ. ಅದನ್ನ ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಈಗ ವಾಟ್ ದ ಪಾಯಿಂಟ್, ರೈಟ್? ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಪ್ರಿನ್ಸಿಪಲ್ ಏನಂದರೆ ಸ್ಕೇಲಾರ್ ಚೈನ್. ಏನಿದು ಸ್ಕೇಲಾರ್ ಚೈನ್ ಅಂದರೆ, ಈ ನಿಮ್ಮದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಟಾಪ್ ಲೆವೆಲ್, ಮಿಡ್ ಲೆವೆಲ್, ಲೋವರ್ ಲೆವೆಲ್, ಈ ಹೈರಾಕಿ ಇದೆಯಲ್ಲ, ಈ ಹೈರಾಕಿನ ಫಾಲೋ ಮಾಡಿದರೆ ಯಾವುದಕ್ಕೆ ಕಮ್ಯುನಿಕೇಟ್ ಮಾಡೋದಕ್ಕೆ, ಯಾವುದಾದ್ರೂ ಇನ್ಫಾರ್ಮೇಷನ್ನ ಪಾಸ್ ಮಾಡೋದಕ್ಕೆ ಈ ಹೈರಾಕಿನ ಫಾಲೋ ಮಾಡಿದರೆ ಸ್ಕೇಲಾರ್ ಚೈನ್ ಅಂತ ಕರೀತಾರೆ. ಇದನ್ನು ಫಾಲೋ ಮಾಡಬೇಕು ಅಂತ ಈ ಪ್ರಿನ್ಸಿಪಲ್ ಹೇಳುತ್ತೆ. ಯಾಕಂದರೆ ರೂಮರ್ಸ್ನ ತಡೆಯೋದಕ್ಕೆ. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಈಗ CEO ಯಾರು ಕಮ್ಯುನಿಕೇಟ್ ಮಾಡ್ತಾರೆ? ಈ ಮಿಡ್ಲ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರೋ ಡಿವಿಷನಲ್ ಹೆಡ್ಸ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ? ಈ ಡಿವಿಷನಲ್ ಹೆಡ್ಸು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರೋ ಲೋ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರೋ ಸೂಪರ್ವೈಸರ್ಸು, ಟೀಮ್ ಲೀಡರ್ಸು, ಕ್ವಾಲಿಟಿ ಆಡಿಟರ್ಸು, ಇವರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಆಮೇಲೆ ಅವರು ವರ್ಕರ್ಸಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಇದನ್ನು ಸ್ಕೇಲಾರ್ ಚೈನ್ ಅಂತ ಕರೀತಾರೆ. ಯಾಕಂದರೆ ರೂಮರ್ಸ್, ಅನ್ನೆಸರಿ ಇನ್ಫಾರ್ಮೇಷನ್ ಅನ್ನು ಅವಾಯ್ಡ್ ಮಾಡೋದಕ್ಕೆ, ಅವಾಯ್ಡ್ ಮಾಡಬೇಕು, ಅದು ಆರ್ಗನೈಸೇಷನ್ಗೆ ಒಳ್ಳೇದಲ್ಲ ಅಂತ ಈ ಪ್ರಿನ್ಸಿಪಲ್ ಹೇಳುತ್ತೆ, ಸ್ಕೇಲಾರ್ ಚೈನ್ ಹೇಳುತ್ತೆ. ಇನ್ ಕೇಸ್ ಎಮರ್ಜೆನ್ಸಿ ಬಂದಾಗ ಯಾರು ಬೇಕಾದರೂ ಕಮ್ಯುನಿಕೇಟ್ ಮಾಡ್ಬೋದು. ಡೈರೆಕ್ಟಾಗಿ CEO ನಾರ್ಮಲ್ ಎಂಪ್ಲಾಯೀಸ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ಅಂದರೆ ಇನ್ಫಾರ್ಮೇಷನ್ ಪಾಸ್ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟು ಡೈರೆಕ್ಟಾಗಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಯಾವಾಗ ಎಮರ್ಜೆನ್ಸಿ ಸಿಚುವೇಷನಲ್ಲಿ. ಇದಕ್ಕೇನಂತ ಕರೀತಾರೆ? ಗ್ಯಾಂಗ್ ಪ್ಲ್ಯಾಂಕ್ ಅಂತ ಕರೀತಾರೆ. GANGPLANK, ಗ್ಯಾಂಗ್ ಪ್ಲ್ಯಾಂಕ್ ಅಂತ ಕರೀತಾರೆ. ಸೊ ಇದನ್ನು ಸ್ಕೇಲಾರ್ ಚೈನ್ ಅಂತ ಕರೀತಾರೆ. ಓಕೆನಾ? ಈಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನೋ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಡಬೇಕು. ಅವರು ಡೈರೆಕ್ಟಾಗಿ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ? ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಕೊಡ್ತಾರೆ, ಡಿವಿಷನಲ್ ಹೆಡ್ಸ್ ಕೊಡ್ತಾರೆ. ಅವರು ಯಾರಿಗೆ ಆ ಕೆಲಸನ ಕೊಡ್ತಾರೆ? ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿರೋ ಸೂಪರ್ವೈಸರ್ಸು, ಟೀಮ್ ಲೀಡರ್ಸು, ಕ್ವಾಲಿಟಿ ಆಡಿಟರ್ಸು, ಫೋರ್ಮೆನ್ ಅವ್ರಿಗೆ ಕೊಡ್ತಾರೆ. ಅವ್ರ ಕೈ ಕೆಳಗಿರೋ ವರ್ಕರ್ಸು, ನಾರ್ಮಲ್ ಎಕ್ಸಿಕ್ಯೂಟಿವ್ಸ್ಗೆ ಕೆಲಸ ಕೊಟ್ಟು ತಗೊಂಡು ಮತ್ತೆ ಅದನ್ನ ರಿಪೋರ್ಟ್ ಮಾಡ್ತಾರೆ. ಯಾರಿಗೆ? ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿರೋ ಡಿವಿಷನಲ್ ಹೆಡ್ಸ್ಗೆ ರಿಪೋರ್ಟ್ ಮಾಡ್ತಾರೆ. ಅವರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿರೋ CEO, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, MD ಅವರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಮುಗಿತಾ ಇಲ್ಲ ಕೆಲಸ, ಎಷ್ಟು ಮುಗಿದಿದೆ, ಏನು ಪ್ರಾಬ್ಲಮ್ಮು, ದೋಸ್ ಥಿಂಗ್ಸ್. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಆರ್ಡರ್. ಅಂದರೆ ಆರ್ಡರ್ ಫಾರ್ ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ದೇರ್ ಶುಡ್ ಬಿ ಆರ್ಡರ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಫಾರ್ ಎವ್ರಿ ಒನ್. ಇದೇನು ಹೇಳುತ್ತೆ ಅಂದರೆ, ಯಾರ್ಯಾರು, ನೀವು ಕೇಳಿರ್ಬೋದು, ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು. ಅದೇ ಕಾನ್ಸೆಪ್ಟ್ ಇಲ್ಲಿ. ಅಂದರೆ ಎಂಪ್ಲಾಯೀಸು ಅವ್ರಿಗೆ ಕ್ವಾಲಿಫಿಕೇಷನ್ ತಕ್ಕಂತೆ, ಅವ್ರ ಎಕ್ಸ್ಪೀರಿಯನ್ಸ್ ತಕ್ಕಂತೆ ಅಲ್ಲಲ್ಲಿ ಅವ್ರನ್ನ ಪೋಸ್ಟ್ ಮಾಡಬೇಕು. ಎಲ್ಲೂ ಡಿಸ್ಕ್ರಿಮಿನೇಷನ್ ಇರಬಾರ್ದು, ಎಲ್ಲೂ ಮಾಲ್ ಪ್ರಾಕ್ಟೀಸ್ ನಡಿಬಾರ್ದು.
ಓಕೆ, ವರ್ತಿ ಪರ್ಸನ್ಸ್ನ ಪೊಸಿಷನಲ್ಲಿ ಕೂರಿಸ್ಬೇಕು ಅಂತ ಹೇಳುತ್ತೆ. ಓಕೆ, ಈಗ ಯಾರೊಬ್ಬರು ನಮ್ಮ ರಿಲೇಟಿವ್ಸ್, ಅವನಿಗೇನು ಬರಲ್ಲ, ಅವ್ರನ್ನ ತೆಗೆದು ಮ್ಯಾನೇಜರ್ ಮಾಡಿದರು ಅಂತ ತಿಳ್ಕೊಳ್ಳಿ, ಇಲ್ಲ ಟೀಮ್ ಲೀಡರ್ ಮಾಡಿದರು ಅಂತ ತಿಳ್ಕೊಳ್ಳಿ. ಅವ್ರಿಗೇನು ಬರಲ್ಲ, ಅವ್ರ ಕ್ವಾಲಿಫಿಕೇಷನ್ ಇಲ್ಲ, ಅವ್ರಿಗೇನು ಅಷ್ಟು ನಾಲೆಜ್ ಇಲ್ಲ, ಅವ್ರನ್ನ ತೆಗೆದು ಟೀಮ್ ಲೀಡರ್ ಮಾಡಿದರು ಅಂತ ತಿಳ್ಕೊಳ್ಳಿ. ಆ ಟೀಮ್ಗೆ ಅವರು ಟ್ರೈನಿಂಗ್ ಕೊಡೋಕ್ಕಾಗುತ್ತಾ, ಗೈಡ್ ಮಾಡೋಕ್ಕಾಗುತ್ತಾ, ಕಮ್ಯುನಿಕೇಟ್ ಮಾಡೋಕ್ಕಾಗುತ್ತಾ, ಮೋಟಿವೇಟ್ ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಕೊನೆಗೆ ಆ ಟೀಮ್ ಬೆಳೆಯಲ್ಲ, ಆ ಟೀಮ್ ಹಾಳಾಗುತ್ತೆ, ಆ ಟೀಮಿಂದ ಏನು ಆರ್ಗನೈಸೇಷನ್ಗೆ ಯೂಸ್ ಆಗಲ್ಲ. ಕರೆಕ್ಟಾ ಇಲ್ವಾ? ಓಕೆ, ಫೈನ್. ಸೊ ವರ್ತಿ ಪರ್ಸನ್ಸ್ನ ಪೋಸ್ಟ್ ಮಾಡಿರಿ ಅಂತ ಹೇಳುತ್ತೆ. ಪ್ಲಸ್ ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್ ಏನು? ಸ್ಟೆಬಿಲಿಟಿ ಆಫ್ ಪರ್ಸನಲ್. ಏನಿದು ಪರ್ಸನಲ್ ಅಂದರೆ ಎಂಪ್ಲಾಯೀಸ್ ಅವಾಗ ಬಿಟ್ಟು ಹೋಗೋದು, ಅದನ್ನು ತಡೀರಿ ಅಂತ. ಓಕೆ, ಯಾಕಂದರೆ ಈಗ ಒಬ್ಬ 10 ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳಿ. ಒಂದು ಎಂಪ್ಲಾಯಿ ಎ ಅನ್ನೋನು 10 years ಎಕ್ಸ್ಪೀರಿಯನ್ಸ್, ಒಂದು ದಿವಸಕ್ಕೆ 20 ಬ್ಯಾಗ್ ಪ್ರೊಡ್ಯೂಸ್ ಮಾಡ್ತಾನೆ. ಇಲ್ಲಿ ಅವನಿಗೆ ಕರೆಕ್ಟಾಗಿ ಟ್ರೀಟ್ ಮಾಡೋದಿಲ್ಲ, ಒಳ್ಳೆ ವರ್ಕಿಂಗ್ ಎನ್ವೈರ್ನ್ಮೆಂಟ್ ಇಲ್ಲ, ಆ ಎಂಪ್ಲಾಯಿ ಎ ಅನ್ನೋನು ಬಿಟ್ಟು ಹೋಗ್ಬಿಟ್ಟ. ಈಗ ಅವನ ಜಾಗಕ್ಕೆ ಬಿ ಅನ್ನೋನ ತಗೊತಾರೆ. ಅವನಿಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಆ ಬಿ ಅನ್ನೋನು ಎ ಎಷ್ಟು ಕೆಲಸ ಮಾಡ್ತಿದ್ದ, ಒಂದು ದಿವಸಕ್ಕೆ 20 ಬ್ಯಾಗ್ ಪ್ರೊಡಕ್ಷನ್ ಮಾಡ್ತಿದ್ದ. ಅಷ್ಟು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎ ಅನ್ನೋನಿಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು, ಅವ್ನ ಕೆಲಸ ಫಾಸ್ಟ್ ಇತ್ತು, ಅವ್ನ ಕೆಲಸ ನೀಟ್ ಇತ್ತು. ಒಂದು ದಿವಸಕ್ಕೆ 20 ಬ್ಯಾಗ್ ಪ್ರೊಡಕ್ಷನ್ ಮಾಡ್ತಿದ್ದ. ಬಿಗೆ ಮತ್ತೆ ಟ್ರೈನಿಂಗ್ ಕೊಡಬೇಕು, ಟ್ರೈನಿಂಗಿಗೆ ಒಂದಿಷ್ಟು ದುಡ್ಡು ವೇಸ್ಟು, ಮತ್ತು ಎ ಮಾಡ್ದಂಗೆ ಬಿ ಕೆಲಸ ಮಾಡೋದಿಲ್ಲ. ಸೊ ಅವಾಗ ಆರ್ಗನೈಸೇಷನ್ಗೆ ಲಾಸ್. ಕರೆಕ್ಟಾ ಇಲ್ವಾ? ಸೊ ಅದನ್ನು ಮೊದಲು ತಡೀರಿ ಅಂತ ಈ ಪ್ರಿನ್ಸಿಪಲ್ ಹೇಳುತ್ತೆ. ಇರೋ ಎಂಪ್ಲಾಯೀಸ್ನ ಉಳಿಸ್ಕೊಡ್ರಿ, ಅವ್ರಿಗೆ ಕರೆಕ್ಟಾಗಿ ಟ್ರೀಟ್ ಮಾಡಿರಿ, ಅವ್ರು ಡಿಸ್ಕ್ರಿಮಿನೇಷನ್ ಮಾಡಿಬಿಡ್ರಿ, ಒಳ್ಳೆ ಸ್ಯಾಲ್ರಿ ಕೊಡ್ರಿ ಅಂತ ಈ ಪ್ರಿನ್ಸಿಪಲ್ ಹೇಳುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಪ್ರಾಕ್ಟಿಕಲ್ ಕ್ವಶನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನಾವು ಈ ಕ್ಲಾಸಲ್ಲಿ 14 ಎಂಟ್ರಿ ಫೈಲ್ ಕೊಟ್ಟಿರೋ 14 ಪ್ರಿನ್ಸಿಪಲ್ನ ಡಿಸ್ಕಸ್ ಮಾಡಿದ್ವಿ ನಾವು, ರೈಟ್? ಏನು ಯೂನಿಟಿ ಆಫ್ ಕಮಾಂಡ್ ಇರ್ಬೋದು, ಯೂನಿಟಿ ಆಫ್ ಡೈರೆಕ್ಷನ್ ಇರ್ಬೋದು, ದೆನ್ ಸ್ಟೆಬಿಲಿಟಿ ಆಫ್ ಪರ್ಸನಲ್ ಇರ್ಬೋದು, ಆರ್ಡರ್ ಇರ್ಬೋದು, ಸ್ಕೇಲಾರ್ ಚೈನ್, ಸೆಂಟ್ರಲೈಸೇಷನ್, ಡಿಸೆಂಟ್ರಲೈಸೇಷನ್. ಓಕೆ, ಇವನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ, ರೈಟ್? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೊಂದು ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.